ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆ ಹೊಸ ವರ್ಷ ಇರೋದ್ರಿಂದ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದೆ. ನಾವು ಬೆಳಗ್ಗೆ ಇವತ್ತು ಯಾವ ಹಬ್ಬದಲ್ಲೂ ಕೂಡ ಬೇಗನೆ ಪೂಜೆ ಮಾಡ್ಕೊಬಿಡ್ತೀವಿ. ಅದಕ್ಕೆ ಇವತ್ತಿನೇ ಎಲ್ಲ ಕಳಸ ಸಾಮಾನುಗಳು ಎಲ್ಲ ತೊಳೆದು ರೆಡಿ ಮಾಡ್ಕೊತಿದ್ವಿ. ಮನೆಯಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ನಾಳೆ ಹೊಸ ವರ್ಷಕ್ಕೆ ಕೇಕ್ ತರೋಣ ಅಂದ್ಬಿಟ್ಟು ನಾನು ನಮ್ಮಮ್ಮ ನಮ್ಮಣ್ಣ ಬಂದ್ವಿ. ಮನೆಯಲ್ಲೆಲ್ಲ ಕ್ಲೀನಿಂಗ್ ಇತ್ತು ಅಂದ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮುಗಿಸಿ ಅಲ್ಲಿಂದ 3:30ಗೆ ಹೊರಟ್ವಿ. ನಾವು ಅಪ್ಪ ಎಲ್ಲ ಹೊರಗಡೆ ಹೋಗಿದ್ರು ಅಂದ್ಬಿಟ್ಟು ನಮ್ಮ ಅಣ್ಣ ಜೊತೆ ಬೈಕಲ್ಲಿ ಬಂದ್ವಿ. ಮನೆಗೆ ಹಂಗೆ ಮಶ್ರೂಮ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ ಅಂಗಡಿಗೆ. ಅಮ್ಮ ತಗೋತಾಯಿದ್ರು. ಮನೆಗೆಲ್ಲ ಸಾಮಾನು ಬೇಕಿತ್ತು ಅಂದ್ಬಿಟ್ಟು ಅಮ್ಮ ತಗೋತಾಯಿದ್ರು. ಈಗ ಬೇಕ್ರಿ ಹತ್ರ ಬಂದ್ವಿ. ನಮ್ಮಣ್ಣ ಕೇಕ್ ನೋಡ್ತಾಯಿದ್ರು, ಸೆಲೆಕ್ಟ್ ಮಾಡ್ತಾಯಿದ್ರು. ಹೊಸ ವರ್ಷ ಅಂದ್ರೇ ಕೇಕೆ ಅಲ್ವಾ ಸ್ಪೆಷಲ್ಲು. ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್, ವೆರೈಟಿ ಡಿಸೈನ್ಸ್ ಕೇಕ್ಸ್ ಮಾಡಿದ್ದಾರೆ. ನನಗಂತೂ ಕೇಕ್ ಅಂದರೆ ತುಂಬಾ ಇಷ್ಟ. ನಮ್ಮಣ್ಣ ಯಾವ ಕೇಕ್ ತೊಗೊಳ್ಳೋದು ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಿದ್ರು. ಮನೆಗೆಲ್ಲ ಸಾಮಾನುಗಳೆಲ್ಲ ತಗೊಂಡು ಈಗಷ್ಟೇ ಮನೆಗೆ ಬಂದ್ವಿ. ನಾವು ಬರೋದೇ ಸಂಜೆ 6:30 ಆಗೇ ಹೋಯಿತು. ಎಲ್ಲ ಕೇಕು ಎಲ್ಲ ಐಟಮ್ಸ್ಗಳು ತೊಗೊಂಡು ಬರೋದು. ನಾವು ಮನೆಯಿಂದ ಹೊರಟಿದೆ ಲೇಟ್ ಆಯಿತು. ಅಲ್ಲಿ ನಮ್ಮ ಅಣ್ಣಂಗೆ ಗೋಬಿ ತೊಗೋತಾಯಿದ್ರು. ಸರಿ ಅಲ್ಲಿ ತಿನ್ನೋಕ್ಕೆ ಟೈಮ್ ಆಗಲಿಲ್ಲ ಅಂದ್ಬಿಟ್ಟು ಮನೆಗೆ ಪಾರ್ಸಲ್ ತಂದುಬಿಟ್ವಿ. ಸರಿ ಅಲ್ಲೇ ಅಂಗಡಿಗೆ ಹೋಗಿದ್ವಲ್ಲ ಅಂದ್ಬಿಟ್ಟು ಅಲ್ಲೇ ನೈಟ್ಗೆ ಕಲರ್ಸ್ ಬೇಕಿತ್ತಲ್ಲ ಅಂದ್ಬಿಟ್ಟು ಹಾಗೆ ಕಲರ್ಸ್ ಕೂಡ ತೊಗೊಬಂದೆ ಮನೆಗೆ. ಹೊಸ ವರ್ಷ ಬಂದ್ರೇ ಖುಷಿ ಹೆಣ್ಮಕ್ಳಿಗೆ. ಯಾಕಂದರೆ ನೈಟಲ್ಲೆಲ್ಲ ರಂಗೋಲಿ ಹಾಕಿ ಬಣ್ಣ ಹಾಕಬೇಕಲ್ಲ, ಅದರಿಂದ ಒಂಥರ ಚೆನ್ನಾಗಿರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕೋಣ ಅಂದ್ಬಿಟ್ಟು ಬಂದೆ. ಮುಂದೆನೇ ಬಾಗಿಲೆಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ವಿ. ಅಲ್ಲಿ ರಂಗೋಲಿ ಬಿಡಬೇಕಾದ್ರೆ ನೀರಿದ್ದರೆ ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಮುಂದೆನೇ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಈಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಆಂಟಿ ಬಂದ್ವಿ. ರೋಡಲ್ಲಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು ನಮ್ಮಮ್ಮ ಚುಕ್ಕಿ ಇಡ್ತಿದ್ರು. ಹೊಸ ವರ್ಷ ಬಂತು ಅಂದ್ರೇ ರಂಗೋಲಿ ಬಿಡೋದು ಒಂಥರ ಖುಷಿ ನಮಗೆ. ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣ ಹಾಕಿ ಎಲ್ಲ ರೆಡಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹೊಸ ವರ್ಷದಲ್ಲಿ ನಮ್ಮ ಮನೇಲಿ ರಂಗೋಲಿ ಬಿಡ್ತಿದ್ದು ನಾವು ಯಾವಾಗೂ 10:30 11 ಗಂಟೆ ಆಗೋದು. ಇವಾಗ ಚಳಿ ಬೇರೆ ಜಾಸ್ತಿ ಇದೆ ಅಂದ್ಬಿಟ್ಟು ಇವತ್ತು 9:30ಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ರಂಗೋಲಿ ಬಿಡೋಕ್ಕೆ. ರಂಗೋಲಿ ಎಲ್ಲ ಬಿಟ್ಟಿದ್ದೆಲ್ಲ ಆಯಿತು. ಟೈಮ್ ಬೇರೆ 11:30 ಆಗಿತ್ತು ಅಂದ್ಬಿಟ್ಟು ಕೇಕೆಲ್ಲ ಇಟ್ಟು ರೆಡಿ ಮಾಡ್ಕೋತಾ ಇದ್ವಿ. 12 ಗಂಟೆ ಅಷ್ಟೊತ್ತಿಗೆ ಕಟ್ ಮಾಡೋಣ ಅಂದ್ಬಿಟ್ಟು.
ಹೊಸ ವರ್ಷದ ದಿನದ ವ್ಲಾಗ್ಸ್ ಕೂಡ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗೀತು. ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಪೂಜೆ ಎಲ್ಲ ಮುಗೀತು. ಹಂಗೆ ನಾಷ್ಟಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಬಂದೆ. ಹಂಗೆ ಮಶ್ರೂಮ್ ತೊಗೊಂಡಿದ್ವಿ ನೀನೇ ಅಂದ್ಬಿಟ್ಟು ಅದನ್ನೇ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಮೊದಲೇ ಎಲ್ಲ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮಣ್ಣ ನಮ್ಮಮ್ಮ ಹೊರಟಿದ್ವಿ. ನಮ್ಮಪ್ಪ ಎಲ್ಲ ಹೊರಗಡೆ ಹೋಗಿದ್ರು. ಅವರು ಅಲ್ಲಿಂದ ಕೂಡ ಹಂಗೆ ದೇವಸ್ಥಾನಕ್ಕೆ ಬರ್ತೀನಿ ಅಂದರು. ಸೊ ನಾವು ಇಲ್ಲಿಂದ ಹೊರಟ್ವಿ. ದೇವಸ್ಥಾನ ಹತ್ರ ಬಂದ್ವಿ. ಶ್ರೀ ಮುನೇಶ್ವರ ಸ್ವಾಮಿ ಸನ್ನಿಧಿ ದೇವಸ್ಥಾನ ಇದು. ಇಲ್ಲಿ ಹೊಸ ವರ್ಷದಲ್ಲಿ ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ದೇವಸ್ಥಾನದಲ್ಲಿ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ತೋರಿಸ್ತೀನಿ.
ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾಯಿದ್ರು ಅಂದ್ಬಿಟ್ಟು ಇಸ್ಕೊಂಡು ತಿಂತಾಯಿದ್ವಿ. ಶ್ರೀ ಭಕ್ತ ಮನೇಶ್ವರ ಸ್ವಾಮಿ ದೇವಸ್ಥಾನ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಹಿಂಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.